ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇವತ್ತು ರಾಜ್ಯಕ್ಕೆ ಪ್ರಧಾನಿ ಮೋದಿ ಮೆಗಾ ಎಂಟ್ರಿ ಕೊಡ್ತಾ ಇದ್ದಾರೆ. ಕರುನಾಡಿನ ಕದನ ಕಣದಲ್ಲಿ ಮತ್ತೆ ನಮೋ ಮಿಂಚು. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನಮೋ ಸಮಾವೇಶ. 6 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ಮೋದಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೋದಿ ಗ್ಯಾರಂಟಿಯ ಕಹಳೆ ಮೊಳಗಲಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದ ಮೂಲಕ ಮತ ಬೇಟೆಗೆ ಮೋದಿ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ವ್ಯಾಪ್ತಿಯ 4 ಕ್ಷೇತ್ರಗಳು ಪ್ರಧಾನಿ ಟಾರ್ಗೆಟ್. ಹೀಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೋದಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಒಗ್ಗೂಡಿಸುವ ಪ್ಲಾನ್ ಆಗಿದೆ. ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನ ಹೇಳ್ತಾ ಇದೆ. ಆ ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಮೂಲಕ ಕೌಂಟರ್ಗಳನ್ನು ಕೊಡೋದಕ್ಕೆ ಈಗ ನಮೋ ಪಡೆ ಸಜ್ಜಾಗಿದೆ. ಬೃಹತ್ ಸಮಾವೇಶಕ್ಕೆ ಬೆಂಗಳೂರು ಸಾಕ್ಷಿಯಾಗ್ತಾ ಇದೆ. ಮತ್ತೊಮ್ಮೆ ಕರ್ನಾಟಕದತ್ತ ಮೋದಿ ದಂಡಯಾತ್ರೆಗೆ ಬಂದಿದ್ದು ರಾಜಧಾನಿಯಲ್ಲಿ ಮೋದಿ ಗ್ಯಾರಂಟಿಗೆ ವೇದಿಕೆ ರೆಡಿಯಾಗಿದೆ. ಮೈಸೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಒಗ್ಗಟ್ಟಿನ ಜಪವನ್ನ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ HDD ಮೊಳಗಿಸಿದ್ರು. ಬಹಳ ದೊಡ್ಡ ಸಂಚಲನ ಮೂಡಿತ್ತು. ಈಗ ಮತ್ತೊಮ್ಮೆ ಕರ್ನಾಟಕದತ್ತ ಮೋದಿ ದಂಡಯಾತ್ರೆಗೆ ಬರ್ತಿದ್ದು ಕರುನಾಡ ಕದನ ಕಣದಲ್ಲಿ ಬೆಂಗಳೂರು, ಚಿಕ್ಕಬಳ್ಳಾಪುರದಲ್ಲಿ ನಮೋ ಮಿಂಚು ಮಿನುಗಲಿದೆ. ಮೋದಿ ಗ್ಯಾರಂಟಿ ಮೂಲಕ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರು ವ್ಯಾಪ್ತಿಯ 4 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಕಹಳೆ ಮೊಳಗಿಸುವುದಕ್ಕೆ ಬರ್ತಿದ್ದಾರೆ ಪ್ರಧಾನಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗ್ಯಾರಂಟಿಯ ಕಹಳೆ ಮೊಳಗ್ತಾ ಇರುವಂತದ್ದು, ಅದರಲ್ಲೂ ನಮೋ ಬಂದ್ರು ಪ್ರಚಾರಕ್ಕೆ ಅಂತಂದ್ರೆ ಅದು ಬಹುದೊಡ್ಡ ಬಲ ರಾಜ್ಯ ಬಿಜೆಪಿಯ ಪಾಲಿಗೆ, NDA ಪಾಲಿಗೆ. ಮೊನ್ನೆ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ನಾವು ಗಮನಿಸಿದ್ವಿ. ಈಗ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಹವಾ ಇರುತ್ತೆ, ವೇದಿಕೆ ಹೇಗೆ ಸಜ್ಜಾಗಿದೆ ಅಂತ? ಪ್ರತಿಮಾ, ಇವತ್ತು ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 3:30 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದಲ್ಲಿ ಆರಂಭಗೊಂಡ್ರೆ ಸಂಜೆ 5:05 ಸಂದರ್ಭದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಇವತ್ತಿನ ಈ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಸಮಾವೇಶದಲ್ಲಿ ಸ್ಥಳೀಯ JDS ನಾಯಕರು, ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾರೆ. ಆದ್ರೆ ದೇವೇಗೌಡರಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಕಡಿಮೆ ಇದಾವೆ. ಯಾಕೆಂದ್ರೆ ಮೈಸೂರಿನಲ್ಲಿ ಅದಕ್ಕೋಸ್ಕರ ಒಂದು ವೇದಿಕೆಯನ್ನ ಸಿದ್ಧ ಮಾಡಿ ಅಲ್ಲಿ ತನ್ನ ಮೈತ್ರಿಯ ಬಲವನ್ನ ತೋರಿಸುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDS ಒಟ್ಟಾಗಿ ಸಮಾವೇಶದಲ್ಲಿ ಭಾಗಿಯಾಗಿದ್ವು. ಇವತ್ತು ಚಿಕ್ಕಬಳ್ಳಾಪುರದ ಸಮಾವೇಶದ ಬಗ್ಗೆ ಮೊದಲು ಹೇಳೋದಾದ್ರೆ, ಪ್ರತಿಮಾ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಕ್ಷಾರಾಮಯ್ಯ ಇದ್ದಾರೆ ಕಾಂಗ್ರೆಸ್ ಇಂದ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿರುವಂತ ಸುಧಾಕರ್ ಅವರು ಪ್ರತಿ ಬಾರಿಯೂ ಕೂಡ ತನ್ನ ಪ್ರಚಾರದ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನ ಮಾಡಿಕೊಡಿ, ನಾನೇನ್ ತಪ್ಪು ಮಾಡಿದ್ದೀನಿ ಹೇಳುವಂತ ಮಾತುಗಳನ್ನ ಹೇಳುವುದರ ಮೂಲಕ ಜನರ ಮತವನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಬಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸಮಾವೇಶ ಮೈಸೂರಿನಲ್ಲಿ ಆದಂತ ಸಂದರ್ಭದಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿ ಆಗಬಹುದು ಎನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಸಮಾವೇಶದ ಸಮಯವನ್ನ ಮತ್ತು ದಿನಾಂಕವನ್ನ ಬದಲಾವಣೆ ಮಾಡಿದ್ರಿಂದ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಸಮಾವೇಶ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಪ್ರತಿಮಾ, ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಬಹಳ ಹತ್ರ ಇದೆ, 45-50 ಕಿಲೋಮೀಟರ್. ಆ ಒಂದು ವ್ಯಾಪ್ತಿಯ ಒಳಗಡೆ 2 ಸಮಾವೇಶವನ್ನ ಮಾಡ್ತಾ ಇರೋದು ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಅಥವಾ ವಿಧಾನಸಭಾ ಚುನಾವಣೆ ಸಂದರ್ಭವಾದಂತಹ ಹಿನ್ನಡೆಯನ್ನ ಅದನ್ನು ಸರಿದೂಗಿಸಿಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಇರಬಹುದು, ಬೆಂಗಳೂರು ಮಧ್ಯ ಇರಬಹುದು, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಏನು ಉತ್ತರ ಇದೆ. ಈ 4 ಲೋಕಸಭಾ ಕ್ಷೇತ್ರವನ್ನ ಒಳಗೊಂಡಂತೆ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಕಾಣೋದು ಇವತ್ತಿನ ಸಮಾವೇಶ ಯಾಕೆ ಅಂತ ಹೇಳಿದ್ರೆ ಪ್ರತಿಮಾ, ಇದನ್ನ ಇವತ್ತು ನರೇಂದ್ರ ಮೋದಿ ಅವರು ಕಾರ್ಯಕ್ರಮಕ್ಕೆ ಅಥವಾ ಬೆಂಗಳೂರಿನ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಿರಂತರವಾಗಿ ಇವತ್ತಿನಿಂದ 24ರ ತನಕ ಅಮಿತ್ ಶಾ ಅವರ ಸಮಾವೇಶ ಇದೆ. ಅದಾದ ಬಳಿಕ ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, JP ನಡ್ಡಾ ಅವರು ಬರ್ತಾ ಇದ್ದಾರೆ, ರಾಜನಾಥ್ ಸಿಂಗ್ ಅವರ ಸಮಾವೇಶಗಳ ಆಯೋಜನೆಗೊಂಡಿದ್ದಾವೆ. ಅದೇ ರೀತಿ ಬೆಳಗಾವಿಯ ಭಾಗಕ್ಕೆ ಫಡ್ನವೀಸ್ ಬರ್ತಾ ಇದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದ CM ಆಗಿರುವಂತಹ ಶಿಂದೆ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ನಾಯಕರು ಮೇಲಿಂದ ಮೇಲೆ ಬಂದು ಕೊನೆಯ ಕ್ಷಣದಲ್ಲಿ ಆ ಒಂದು ರೀತಿ ಧೂಳೆಬ್ಬಿಸುವಂತ ಪ್ರಯತ್ನವನ್ನ, ಇದನ್ನ ಕಾರ್ಪೊರೇಟ್ ಬಾಂಬಿಂಗ್ ಅಂತ ಕರೀತಾರೆ.
ಈ ಎಲ್ಲ ನಾಯಕರುಗಳು ಏಕಕಾಲಕ್ಕೆ ಬಂದು ಏಕಕಾಲದಲ್ಲಿ ಸಮಾವೇಶವನ್ನ ಮಾಡುವುದರ ಮೂಲಕ ಕೊನೆಯ ಹಂತದಲ್ಲಿ ಮತವನ್ನ ಯಾಚನೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿಭಾ ಸೈಲೆಂಟ್ ವೋಟರ್ಗಳು ಏನು ಇರ್ತವೆ ಅಥವಾ ಯಾವ ಪಕ್ಷ ಯಾವ ಒಂದು ಜೊತೆ ನಿಂತ್ಕೊಂಡಿರುವುದಿಲ್ಲ, ಅವರು ಕೊನೆಯ ಕ್ಷಣದಲ್ಲಿ ತಾವು ಒಂದು ನಿರ್ಧಾರವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಫೀಲ್ಡ್ ಅಲ್ಲಿ ಒಂದು ಮಾತಿದೆ, ಪ್ರತಿಭಾ ಕೊನೆಯ 2 ದಿನಗಳಲ್ಲಿ ಮಾತ್ರ ಚುನಾವಣೆ ಆಗುವುದು ಎನ್ನುವಂಥದ್ದು. ಅದೇ ಪ್ರಕಾರವಾಗಿ ಚುನಾವಣೆಗೆ 4-5 ದಿನಗಳು ಇರುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಆದಿಯಾಗಿ ಕೇಂದ್ರದ ಎಲ್ಲ ನಾಯಕರುಗಳು ಬಂದು ಇವತ್ತಿನ ಈ ಒಂದು ರಾಜ್ಯದಲ್ಲಿ ಬಂದು ಸಮಾವೇಶವನ್ನ ಮಾಡ್ತಾ ಇರೋದು, ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರೋದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಅದೇ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ 16 ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿರುವಂತಹ ಬಿಜೆಪಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬೃಹತ್ತಾದ ರೋಡ್ ಶೋವನ್ನ ಮಾಡಿದ್ರು. 2 ರೋಡ್ ಶೋಗಳನ್ನ ಬೆಂಗಳೂರಿನಲ್ಲಿ ಮಾಡಿದ್ರು ನರೇಂದ್ರ ಮೋದಿ ಅವರು. ಹೀಗಾಗಿ ಈ ಬಾರಿಯೂ ಕೂಡ ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶವನ್ನ ಮಾಡುವುದರ ಮೂಲಕ ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದು ಮತವನ್ನ ಕೇಳುವ ಅಥವಾ ಅಭ್ಯರ್ಥಿಗಳು ಕೂಡ ಅಷ್ಟೇ ಒತ್ತಡಗಳಿದ್ವು. ಪ್ರತಿಮಾ, ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರನ್ನ ಕರೆಸಬೇಕನ್ನುವಂತ ಒತ್ತಡ ರಾಜ್ಯ ಬಿಜೆಪಿ ಮೇಲೆ ಅಲ್ಲಿ ಅಭ್ಯರ್ಥಿಗಳು ಸೇರಿದಂತೆ ಸ್ಥಳೀಯ ಮುಖಂಡರೆಲ್ಲರೂ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಒಂದು ರೋಡ್ ಶೋವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರುಗಳ ಮೇಲೆ ಇಲ್ಲಿ ಅಭ್ಯರ್ಥಿಗಳಿರಬಹುದು, ಬಿಜೆಪಿಯ ಸಂಘಟನೆಯ ವಿಭಾಗದವರು ಕೂಡ ಮಾಡ್ತಾ ಇದ್ರು. ಆದ್ರೆ ರೋಡ್ ಶೋವನ್ನ ಮಾಡುವ ಬದಲು ಸಮಾವೇಶದಲ್ಲಿ ಮಾಡೋದ್ರಿಂದ ಈ ಸದ್ಯದ ಮಟ್ಟಿಗೆ ಸಮಾವೇಶ ಉತ್ತಮ ಎನ್ನುವಂತ ನಿರ್ಧಾರಕ್ಕೆ ಬಂದಿರುವಂತ ಬಿಜೆಪಿ ಈಗ ಬೆಂಗಳೂರಿನಲ್ಲಿ ಸಮಾವೇಶವನ್ನ ಮಾಡ್ತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ರೋಡ್ ಶೋವನ್ನ ಮಾಡ್ಬೇಕು ಅನ್ನುವಂತ ಒಂದು ನೀಲನಕ್ಷೆಯನ್ನ ಕೂಡ ರೆಡಿ ಮಾಡಲಾಗಿತ್ತು. ಆದ್ರೆ ಅಂತಿಮ ಕ್ಷಣದಲ್ಲಿ ಸಮಾವೇಶದ ಮೊರೆ ಹೋಗಿದೆ ಬಿಜೆಪಿ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಈಗ ಮೈಸೂರು ಆಗಿದೆ, ಅದೇ ರೀತಿ ಕಲಬುರಗಿಯಲ್ಲಿ ಸಮಾವೇಶವನ್ನ ಮಾಡಿದ್ದಾರೆ, ಶಿವಮೊಗ್ಗದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ, ಈಗ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸೇರಿದಂತೆ ಸಮಾವೇಶದಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಿದ್ದಾರೆ. 2ನೇ ಹಂತದಲ್ಲಿಯೂ ಕೂಡ ಅದೇ ರೀತಿಯ ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿರ್ತಾರೆ ಪ್ರಧಾನಿ, ಹೀಗಾಗಿ ಮೋದಿ ಸಮಾವೇಶಕ್ಕೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅರಮನೆ ಮೈದಾನದಲ್ಲಿ ಖಾಕಿ ಸರ್ಪಗಾಳಿ, 2,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. 4 ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಅರಮನೆ ಮೈದಾನ, ಹೆಲಿಪ್ಯಾಡ್, ಮೇಕ್ರಿ ಸರ್ಕಲ್ನಲ್ಲಿ ಭದ್ರತೆಯನ್ನು ಒದಗಿಸುತ್ತಾರೆ. ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಇರುವ ಹಿನ್ನೆಲೆ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. 4 ಲೋಕಸಭಾ ಕ್ಷೇತ್ರಗಳೇನು ಬರ್ತವೆ ಬೆಂಗಳೂರಿನಲ್ಲಿ, ಅದನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಅಬ್ಬರದ ಪ್ರಚಾರ ನಡೆಸುವುದಕ್ಕಾಗಿ ಮೋದಿ ರಾಜ್ಯಕ್ಕೆ ಬರ್ತಾ ಇರೋದು. ಆ ಸಮಾವೇಶದಲ್ಲಿ 1,00,000ಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸಮಾವೇಶಕ್ಕೆ ಬಿಗಿ ಬಂದೋಬಸ್ತ್, ಖಾಕಿ ಸರ್ಪಗಾವಲನ್ನು ಒದಗಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ನಮೋ ರಣಕಹಳೆ. ಮಧ್ಯಾಹ್ನ 1:45ಕ್ಕೆ ಮಹಾರಾಷ್ಟ್ರ ನಾಂದೇಡ್ ಏರ್ಪೋರ್ಟ್ನಿಂದ ಪ್ರಯಾಣ ಬೆಳೆಸ್ತಾರೆ. ನಂತರ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಮೋದಿ. ಹೆಲಿಕಾಪ್ಟರ್ ಮೂಲಕ ಚಿಕ್ಕಬಳ್ಳಾಪುರದತ್ತ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿನ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸಮಾವೇಶವನ್ನ ಮುಗಿಸಿ 4:40ಕ್ಕೆ ಬೆಂಗಳೂರಿನತ್ತ ಮೋದಿ ಪ್ರಯಾಣ ಬೆಳೆಸ್ತಾರೆ. 5:10ಕ್ಕೆ ಬೆಂಗಳೂರು ಹೆಲಿಪ್ಯಾಡ್ಗೆ ಮೋದಿ ಹೆಲಿಕಾಪ್ಟರ್ ಎಂಟ್ರಿ ಆಗುತ್ತೆ. ಅಲ್ಲಿಂದ ಅರಮನೆ ಮೈದಾನದತ್ತ ಪ್ರಯಾಣ ಬೆಳೆಸಿ 5:25ಕ್ಕೆ ಅರಮನೆ ಮೈದಾನದ ಈ ಸಮಾವೇಶಕ್ಕೆ ಮೋದಿ ಎಂಟ್ರಿ ಕೊಡೋದು. ಹೀಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಖಾಕಿ ಸರ್ಪಗಾವಲನ್ನು ಒದಗಿಸಲಾಗಿದೆ. 2,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಸಮಾವೇಶಕ್ಕೂ ಮುನ್ನ ಚಿಕ್ಕಬಳ್ಳಾಪುರಕ್ಕೇನು ಪ್ರಧಾನಿ ಬರ್ತಿದ್ದಾರೆ, ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ ಅಬ್ಬರದ ಪ್ರಚಾರಕ್ಕೆ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಸಜ್ಜಾಗಿದೆ, ಹೇಗೆ ವೇದಿಕೆ ಅಂತ? ಪ್ರತಿಮಾ, ಇವತ್ತು 3 ಗಂಟೆಗೆ ಮಧ್ಯಾಹ್ನ 3:05ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥದ್ದು. ಹೀಗಾಗಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವಂಥ ಅಗಲಗುರ್ಕಿ ಬಳಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗಿರುವಂಥದ್ದು. ಸುಮಾರು 1.5 ಲಕ್ಷಕ್ಕೂ ಅಧಿಕ BJP ಕಾರ್ಯಕರ್ತರು ಮೋದಿಯವರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ನಾವೀಗ ಕಾರ್ಯಕ್ರಮದ ವೇದಿಕೆ ಬಳಿ ಇರುವಂಥದ್ದು ನೋಡ್ತಾ ಇರ್ಬೋದು. ಅಂದರೆ ಪ್ರಧಾನಿ ಮೋದಿ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ 3 ಗಂಟೆ
ಗಂಟೆ 10 ನಿಮಿಷಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಇಲ್ಲಿ ಒಂದು ಏನು BJP ಲೋಕಸಭಾ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರ ಮತಯಾಚನೆಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ವೇದಿಕೆಯನ್ನು ಸಿದ್ಧಗೊಳಿಸಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಒಂದು ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇರುವಂಥ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಏನು ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ 1.5 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಬರುವ ನಿರೀಕ್ಷೆ ಇರುವುದರಿಂದ ಸಾಕಷ್ಟು ಸಿದ್ಧತೆಗಳನ್ನು ಚೇರ್ಗಳ ವ್ಯವಸ್ಥೆ ಆಗಿರ್ಬೋದು, ಒಂದು ವೇಳೆ ಮಳೆ ಬಂದರೆ ಏನು ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಏನು ರಾಜ್ಯದ ಒಂದು ಮೈತ್ರಿಯ ನಾಯಕರು ಕೂಡ ಭಾಗವಹಿಸ್ತಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಈ ಚಿಕ್ಕಬಳ್ಳಾಪುರ ಒಂದು ಇಲ್ಲಿ ಕಾರ್ಯಕ್ರಮ ಮುಗಿಸಿದ ಬಳಿಕ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬರ್ತಾರೆ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಕಾರ್ಯಕ್ರಮ ಆಗಿರೋದರಿಂದ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಎಲ್ಲ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇರೋಂಥದ್ದು. ಸುಮಾರು 50 ಎಕರೆ ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರತಿಮಾ ಸುಮಾರು 1400ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಕೂಡ ಏನು ಬಂದೋಬಸ್ತನ್ನು ಮಾಡುವಂಥದ್ದು. ವೇದಿಕೆಯ ಹಿಂಭಾಗದಲ್ಲೇ ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೆಲಿಪ್ಯಾಡ್ ಮೂಲಕ ವೇದಿಕೆಯ ಹಿಂದೆಯೇ ಬಂದು ಅಲ್ಲೂ ಕೂಡ ಏನು ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಕಾರ್ಯಕ್ರಮದ ಒಂದು ಸ್ಥಳದಲ್ಲೇ ಹೆಲಿಪ್ಯಾಡನ್ನು ಇಳಿಯುವ ಮೂಲಕ ಅಂದರೆ ಮೋದಿ ಅವರ ಒಂದು ಬೇರೆ ಪ್ರಯಾಣ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇದೇ ಜಾಗದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.